ಹಾರ್ಟ್ ಅಟ್ಯಾಕ್ ಏನು ಗೊತ್ತಾ, ಸಡನ್ನಾಗಿ ಬರೋಲ್ಲ ಎಲ್ರಿಗೂ. ಸೊ ಮುನ್ಸೂಚನೆ ಕೊಟ್ಟಿರುತ್ತೆ. ಹಾರ್ಟ್ ಅಟ್ಯಾಕು ಇರ್ಬೋದು ಅಥವಾ ಸ್ಟ್ರೋಕು ಇರ್ಬೋದು. ಅದು ಫಸ್ಟ್ ಒಂದು ಸೈನ್ಸ್ನ ಕೊಟ್ಟಿರುತ್ತೆ, ಮುನ್ಸೂಚನೆ ಕೊಟ್ಟಿರುತ್ತೆ. ತುಂಬ ಜನ ಅದನ್ನು ಇಗ್ನೋರ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಏನು ಮುನ್ಸೂಚನೆ? ಸಣ್ಣಕ್ಕೆ ಎದೆನೋ ಬರ್ಬೋದು ನಡೆದಾಗ, ಅಥವಾ ಮೆಟ್ಲು ಹತ್ಬೇಕಾದ್ರೆ ಎದೆನೋ ಬಂದಿರುತ್ತೆ, ಅಥವಾ ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಮೈ ಬೆವರೋದು ಎದೆನೋ ಎಲ್ಲ ಬಂದಿರುತ್ತೆ. ಇದನ್ನು ಏನು ಮಾಡ್ತಾರೆ, ತುಂಬ ಜನ ಬಿಡು ನನಗೇನೂ ಆಗಿಲ್ಲ ಗ್ಯಾಸ್ಟ್ರಿಕ್ ಅಂದ್ಕೊಂಡು ಡಾಕ್ಟರ್ ಹತ್ರ ಹೋಗೋದಿಲ್ಲ, ಇ ಸಿ ಜಿ ಮಾಡಿಸಲ್ಲ. ಇದೇ ಥರ ಎದೆನೋ ಕಂಟಿನ್ಯೂ ಆಗಿ ಒನ್ ಫೈನ್ ಡೇ ಸಡನ್ನಾಗಿ ದೊಡ್ಡ ಥರದ್ದು ಹಾರ್ಟ್ ಅಟ್ಯಾಕ್, ಅಂದರೆ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಕರಿತೀವಿ, ಅದು ಆಗೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ಜನರಲ್ಲಿ. ಇದನ್ನು ತುಂಬ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸ್ಟ್ರೋಕು ಅಷ್ಟೇ, ಎಲ್ಲೋ ಒಂದು ಕಡೆ ನಾಲಿಗೆ ತೊದಲ್ದಂಗೆ ಆಗ್ತಿರುತ್ತೆ, ಇಲ್ಲ ಒಂದು ಕಡೆ ಕೈ ಕಾಲು ಮರಗಡ್ದಂಗೆ ಜುಮ್ ಅನ್ನೋದು ಆಗ್ತಿರುತ್ತೆ, ಮಾತಿನಲ್ಲಿ ಸ್ಪಷ್ಟತೆ ಇರೋದಿಲ್ಲ, ಇದೆಲ್ಲ ಇರುತ್ತೆ. ಅದನ್ನು ತಲೆಸುತ್ತು ಬರ್ಬೋದು. ಇದನ್ನು ಎಷ್ಟೋ ಜನ ಇದನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ, ಇಗ್ನೋರ್ ಮಾಡಿರ್ತಾರೆ, ಮಾಡಿಕೊಂಡು ಫೈನಲಿ ಒನ್ ಫೈನ್ ಡೇ ಸ್ಟ್ರೋಕ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಯಾವಾಗಲೂ ದೊಡ್ಡ ಎಪಿಸೋಡ್ ಅಂದರೆ ಹಾರ್ಟ್ ಅಟ್ಯಾಕ್, ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಕರಿತೀವಿ, ಅಥವಾ ಸ್ಟ್ರೋಕ್, ಬ್ರೈನ್ ಸ್ಟ್ರೋಕ್, ಇದಾಗೋ ಮೊದಲು ಆ ಮುನ್ಸೂಚನೆ ನಾವೇನಾದರೂ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಪಟ್ ಅಂತ ಡಾಕ್ಟ್ರ್ ಹತ್ರ, ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದ್ರೆ ಜೀವಕ್ಕೆ ಸಮಸ್ಯೆ ಆಗೋದಿಲ್ಲ. ತುಂಬ ಜನ ನಿಮ್ಮ ಫ್ಯಾಮಿಲಿಗಳೆಲ್ಲ ಕೇಳಿರ್ತೀರ. ನಿಮ್ಮ ಫ್ಯಾಮಿಲಿಗಳಲ್ಲಿ ಎಷ್ಟೋ ಜನ ಸಾಯಂಕಾಲ ಎಲ್ಲ ಎದೆ ಉರಿ ಅಂತಿದ್ರು, ರಾತ್ರಿಯಲ್ಲಿ ಎದೆ ಉರಿ ಅಂತಿದ್ರು, ಗ್ಯಾಸ್ಟ್ರಿಕ್ ಔಷಧಿ ತೊಗೊಂಡ್ರು, ಡಾಕ್ಟ್ರ್ ಹತ್ರ ಹೋಗಿದ್ರು, ಗ್ಯಾಸ್ಟ್ರಿಕ್ನ ಮಾತ್ರೆ ಕೊಟ್ಟರು, ಅಥವಾ ಮೆಡಿಕಲ್ ಗ್ಯಾಸ್ಟ್ರಿಕ್ ಮಾತ್ರೆ ಔಷಧಿ ತೊಗೊಂಡ್ರು, ಫೈನಲಿ ಬೆಳಗಿನ ಜಾವ ತನಕ ಇರಲಿಲ್ಲ ಅವರು ಅಂತೆಲ್ಲ ತುಂಬ ಜನ ನೀವು ಕೇಳಿರ್ತೀರಿ. ಇದು ನೆಗ್ಲಿಜೆನ್ಸಿ ಆಗಿರುತ್ತೆ ಅಥವಾ ಇಗ್ನೋರ್ ಆಗಿರುತ್ತೆ. ಸೊ ಇದನ್ನು ಮಾಡಿಬಿಡಿ. ಸೊ ಸಣ್ಣದಾಗಿ ಎಲ್ಲಾದರೂ ಲಕ್ಷಣಗಳು ಕಂಡು ಬಂದರೆ, ಎದೆನೋವು, ಮೆಟ್ಲತ್ತಿದಾಗ ಆಯಾಸ ಸುಸ್ತಾಗುವಂಥದ್ದು, ಎದೆ ಉರಿ ಕಂಡು ಬರುವಂಥದ್ದು, ಅಥವಾ ಎಡಭಾಗದ ಭುಜ, ಕುತ್ತಿಗೆ, ಕೆಲವೊಂದು ಸಲ ಹಲ್ಲು ನೋವು ಅಂದ್ಕೊಂಡ್ಬಿಡ್ತಾರೆ ದೌಡೆ ನೋವಿಗೆ, ಅದು ಹಾರ್ಟಿನ ಸಂಬಂಧಪಟ್ಟಿರಂತೆ ಇರುತ್ತೆ. ನನ್ನಲ್ಲೊಂದು ಪೇಷಂಟ್ ಬಂದಿತ್ತು, 78 ವರ್ಷದ ವೃದ್ಧಾಪ್ಯ ವಯಸ್ಸಿನ ಒಂದು ಅಜ್ಜ. ಅವ್ರು ಏನು ಮಾಡಿದರು, ತೋಟಕ್ಕೆ ಹೋಗಿದ್ದಾರೆ. ತೋಟಕ್ಕೆ ಹೋದಾಗ ಸುಸ್ತಾಗಿದ್ದಾರೆ. ನನ್ನ ಹತ್ರ ಬಂದ ಕ್ಲಿನಿಕ್ಕಿಗೆ ಬಂದಾಗ ಫುಲ್ ಬಟ್ಟೆ ಎಲ್ಲ ನೆಂದಂಗಿತ್ತು, ಭಯಂಕರ ಬೇವತ್ಬಿಟ್ಟಿದ್ರು. ಅಜ್ಜ ನಿಮಗೆ ತಕ್ಷಣ ಒಂದು ಇ ಸಿ ಜಿ ಮಾಡಬೇಕು ಅಂದೆ. ನನಗೇನೂ ಆಗಿಲ್ಲ, ನನಗೆ ಎದೆ ನೋವಿಲ್ಲ, ಏನಿಲ್ಲ, ಇ ಸಿ ಜಿ ಅನ್ನೋಕ್ಕೆ ನನಗೇನೂ ಬೇಡ, ನನಗೆ ಏನಾದರೂ ಸುಸ್ತಿಗೆ ಔಷಧಿ ಬರ್ಕೊಡಿ ಅಂತ ಹೇಳಿದರು. ಅವರಿಗೆ ನೀನು ದುಡ್ಡು ಕೊಡೋದೇನು ಬೇಡ ಅಜ್ಜ, ನೀವು ದುಡ್ಡು ಕೊಡೋದೇನು ಬೇಡ, ನೀವು ನನ್ನ ಇ ಸಿ ಜಿ ಮಾಡಿಸಿ ಸಾಕು ಅಂತ ಹೇಳಿದ್ಮೇಲೆ ಇ ಸಿ ಜಿ ಮಾಡಿದರು. ಇ ಸಿ ಜಿ ಮಾಡಿಸ್ಕೊಂಡ್ರು. ಇ ಸಿ ಜಿ ಮಾಡಿಸ್ಕೊಂಡ ನಂತರ ಅದರಲ್ಲಿ ಮೇಜರ್ ಹಾರ್ಟ್ ಅಟ್ಯಾಕ್ ಇತ್ತು. ಅವ್ರ ಜೊತೆಗೆ ಯಾರೂ ಬಂದಿರಲಿಲ್ಲ. ಸೊ ಆಮೇಲೆ ಅವ್ರನ್ನ ನಾವು ಏನು ಮಾಡಿದ್ವಿ, ತಕ್ಷಣ ಅವ್ರ ಮಗಂಗೆ ಫೋನ್ ಮಾಡಿಬಿಟ್ಟು ಅವರಿಗೆ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗಿದೆ ನಿಮಗೆ ಅಂತೇಳಿ ಆ್ಯಂಬುಲೆನ್ಸ್ ಮಾಡಿ ತಕ್ಷಣ ಹಾಸ್ಪಿಟಲೈಸ್ ಮಾಡಿಸಿದ್ವಿ. ಜೀವ ಬದುಕ್ತು. ಈ ಥರ ತುಂಬ ಜನ ಏನು ಮಾಡ್ತಾರೆ, ನಂಗೆ ಸುಸ್ತಾಗ್ತಿದೆ, ನಂಗೆ ಎದೆ ನೋವಿಲ್ಲ. ಯಾಕಂದರೆ ಶುಗರ್ ಪೇಷಂಟ್ಸ್ಗಳಿಗೆ ಎದೆ ನೋವು ಬರೋದಿಲ್ಲ, ಆಯಾಸ, ಸುಸ್ತು, ಈ ಥರ ಕೆಲವು ಪರ್ಸೆಂಟೇಜ್ ಜನಗಳಲ್ಲಿ, ಒಂದು 10 ಜನದಲ್ಲಿ 2 ಅಥವಾ 3 ಜನಕ್ಕೆ ಎದೆ ನೋವು ಬರದೇ ಬರೀ ಮೈ ಸುಸ್ತಾಗಿ ಮೈ ಬೆವರುವಂಥ ಪಾಸಿಬಿಲಿಟಿ ಹೆಚ್ಚಾಗಿರುತ್ತೆ. ಸೊ ಇದನ್ನು ಯಾರೂ ಇಗ್ನೋರ್ ಮಾಡೋದು ಬೇಡ. ಆದಷ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದವರಾಗಲಿ, ನೈಬರ್ಸ್ಗಳಾಗಲಿ ಈ ಥರದ್ದೇನಾದರೂ ಲಕ್ಷಣಗಳ ಇದ್ಕೊಂಡು ಅಕಸ್ಮಾತ್ ಚೆಸ್ಟ್ ಪೇನ್ ಬಂದರೆ ತಕ್ಷಣ ನಿಮ್ಮ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಭಾರಿ ಒಳ್ಳೆಯದು. ಮಾಡಿ.